ನಮಸ್ಕಾರ ಸ್ನೇಹಿತರೆ, ನೋಡಿ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಮಸಾಲ ದೋಸೆ ಮನೆಯಲ್ಲೇ ತುಂಬ ಸುಲಭವಾಗಿ ತಯಾರು ಮಾಡ್ಕೊಳ್ಬೋದು. ರುಚಿ ಕೂಡ ಅದ್ಭುತವಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಮತ್ತು ಯಾವ ಥರ ಇದನ್ನು ತಯಾರು ಮಾಡ್ಕೋಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮಸಾಲೆ ದೋಸೆಗೆ ಹಾಕುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡಿಬಿಟ್ಟು ಇನ್ನೇನು ತಯಾರಿ ಮಾಡ್ಕೋಬೋದು ಅಂತ ತಿಳ್ಕೊಬೇಡಿ. ಯಾಕಂತಂದರೆ ಕೊನೆವರೆಗೂ ಟಿಪ್ಸ್ ಇರುತ್ತೆ. ಸೊ ಖಂಡಿತ ಟಿಪ್ಸನ್ನು ಫಾಲೋ ಮಾಡಿದ್ರೆ ತುಂಬ ಪರ್ಫೆಕ್ಟ್ ಆಗಿರತಕ್ಕಂತಹ ಮಸಾಲೆ ದೋಸೆಯನ್ನು ನೀವು ತಯಾರು ಮಾಡ್ಕೊಳ್ಬೋದು. ಮೆಜರ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ಅಥವಾ ಒಂದು ಕಪ್ಪನ್ನು ತಗೊಂಡು ಅದರಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಹಂಸ ರೈಸನ್ನು ತಗೊಂಡಿದ್ದೀನಿ. 1/4 ಗ್ಲಾಸ್ ಆಗುವಷ್ಟು ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ. ನಂತರ 1/4 ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಈಗ ರೈಸನ್ನು ತೊಳೆಯೋದಕ್ಕೆ ಒಂದು ಪಾತ್ರೆಯಲ್ಲಿ ರೈಸನ್ನು ಸೇರಿಸ್ತಾ ಇದ್ದೀನಿ. ನಂತರ ಬಾಯ್ಲ್ಡ್ ರೈಸನ್ನು ಹಾಗೆ ಉದ್ದಿನಬೇಳೆ, ಮೆಂತ್ಯ ಕಾಳು ಹಾಗೆ ಕಡಲೆಬೇಳೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಏನಿಲ್ಲ ಅಂತಂದರೂ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ಇದ್ರ ಪ್ಲೇಸಲ್ಲಿ ನೀವು ರೇಷನ್ ಅಕ್ಕಿಯನ್ನು ಕೂಡ ತಗೋಬೋದು. ನೋಡಿ, ರೈಸನ್ನು ಈ ಥರ ಚೆನ್ನಾಗಿ 2-3 ಸಲ ವಾಶ್ ಮಾಡಿಕೊಂಡು ಬಂದಿದ್ದಾಗಿದೆ. ಈಗ ಇದರಲ್ಲಿ ನಾವು ನೀರನ್ನು ಸೇರಿಸೋಣ. ನೀರನ್ನು ಸೇರಿಸಿ 5-6 ಗಂಟೆ ನೆನೆಸಬೇಕು. ಅಂತಂದರೆ ಮಧ್ಯಾಹ್ನ ನಾವು ಈ ರೈಸನ್ನು ನೆನೆಸಿದ್ರೆ ರಾತ್ರಿಗೆ ರುಬ್ಕೊಳ್ಬೋದು. ನೋಡಿ, ಕರೆಕ್ಟಾಗಿ 5-6 ಗಂಟೆ ಆಗಿದೆ. ರೈಸ್ ತುಂಬ ಚೆನ್ನಾಗಿ ನೆಂದಿದೆ. ಈಗ ನಾವು ಯಾವ ಗ್ಲಾಸ್ನಲ್ಲಿ ರೈಸನ್ನು ತಗೊಂಡಿದ್ವೋ ಅದೇ ಗ್ಲಾಸ್ನಲ್ಲಿ 1/4 ಗ್ಲಾಸ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ತಗೋಬೇಕಾಗುತ್ತೆ. ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು. ನೋಡಿ, ಅವಲಕ್ಕಿಯನ್ನು ತೊಳೆದಿದ್ದಾಯಿತು. ಈಗ ಇದನ್ನು ನೆನೆಸ್ಕೊಳ್ಳೋಣ. ಈಗ ಇದು ನೆನೀತಾ ಇರಲಿ. ಒಂದು ಮಿಕ್ಸಿ ಜಾರ್ ಅಥವಾ ಗ್ರೈಂಡರಲ್ಲಿ ರೈಸನ್ನು ರುಬ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ರೈಸನ್ನು ಸೇರಿಸಿ ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಇಡ್ಲಿಗಾದರೆ ಸ್ವಲ್ಪ ತರತರಿಯಾಗಿರುತ್ತೆ, ದೋಸೆಗಾದರೆ ಈ ಥರ ನುಣ್ಣಗೆ ಬೆಣ್ಣೆ ಥರ ರುಬ್ಕೋಬೇಕು. ರುಬ್ಬಿದ್ದಾದಮೇಲೆ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೋಬೇಕಾಗತ್ತೆ. ಈಗ ಉಳಿದಂತಹ ರೈಸನ್ನು ಹಾಗೆ ನೆನೆಸಿಟ್ಟಿರುವಂತಹ ಅವಲಕ್ಕಿಯನ್ನು ಕೂಡ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿ ಅದೇ ಪಾತ್ರೆಗೆ ಸೇರಿಸಬೇಕು. ಈಗ ಇದಕ್ಕೆ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕಬೇಕಾಗತ್ತೆ. ಅದೇನೂ ಅಲ್ಲ, ಅಕ್ಕಿ ಹಿಟ್ಟು. ಸೊ ನಾವು ಯಾವ ಗ್ಲಾಸ್ನಲ್ಲಿ ರೈಸನ್ನು ತಗೊಂಡಿರ್ತೇವೋ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ದೋಸೆ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಚಳಿಗಾಲ ಆಗಿರೋದ್ರಿಂದ ನಾನು ನೈಟೇ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಬೇಸಿಗೆ ಕಾಲದಲ್ಲಾದರೆ ಹುಳಿ ಜಾಸ್ತಿ ಬಂದುಬಿಡುತ್ತೆ ಅಂತ ಬೆಳಗ್ಗೆ ಉಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ. ಸೊ ಚಳಿಗಾಲ ಆಗಿರೋದ್ರಿಂದ ರುಬ್ಕೊಂಡಾಗಲೇ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಗಟ್ಟಿಯಾಗಿದೆಯಲ್ವ, ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹುದುಗ್ ಬರುತ್ತೆ. ಮತ್ತು ಇದಕ್ಕೆ ಸಿಕ್ಕಿದ ಅಕ್ಕಿ ಹಿಟ್ಟೆಲ್ಲ ಹಾಕಬಾರ್ದು. ಸೊ ನಾವು ಯಾವ ಅಕ್ಕಿಯನ್ನು ನೆನೆಸಿರ್ತೀವೋ ದೋಸೆಗಂತ ಅದೇ ಅಕ್ಕಿಯಿಂದ ಮಾಡಿರ್ತಕ್ಕಂತಹ ಅಕ್ಕಿ ಹಿಟ್ಟನ್ನು ಹಾಕಿದರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇದನ್ನು ಓವರ್ ನೈಟ್ ಹಾಗೆ ಬಿಟ್ಬಿಡೋಣ. ನೋಡಿ, ಬೆಳಗ್ಗೆ ನೋಡಿದ್ರೆ ನೋಡಿ ಎಷ್ಟೊಂದು ಚೆನ್ನಾಗಿ ಹುದುಗ್ ಬಂದಿದೆಯೋ. ಸೊ ನಾವು ಮಿಕ್ಸ್ ಮಾಡಿದಾಗ ಅರ್ಧ ಇತ್ತು, ಈಗ ನೋಡಿ 3/4 ಭಾಗದಷ್ಟು ಬಂದಿದೆ. ಚಳಿಗಾಲ ಆಗಿದ್ರೂ ನೋಡಿ ಎಷ್ಟೊಂದು ಚೆನ್ನಾಗಿ ಹುದುಗ್ ಬಂದಿದೆ ಅಂತ. ನಾವು ರಾತ್ರಿಯೇ ಇದಕ್ಕೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿರೋದ್ರಿಂದ ಈಗ ಉಪ್ಪನ್ನೇನು ಆ್ಯಡ್ ಮಾಡುವಷ್ಟಿರೋದಿಲ್ಲ. ಈಗ ಇದಕ್ಕೆ ನಾವು ಒಂದು ಸೀಕ್ರೆಟ್ ವಸ್ತುವನ್ನು ಸೇರಿಸ್ಬೇಕಾಗತ್ತೆ. ಅದೇನೂ ಅಲ್ಲ, 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಬೇಕು. ಸಕ್ಕರೆಯನ್ನು ಸೇರಿಸೋದ್ರಿಂದ ದೋಸೆ ಬಣ್ಣ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲೆಲ್ಲ ನೋಡ್ತೀವಲ್ವ, ಅದೇ ಥರ ಟೇಸ್ಟ್ ಇರುತ್ತೆ ಮತ್ತು ಅದೇ ಥರ ಬಣ್ಣ ಕೂಡ ಇರುತ್ತೆ. ಸೊ ಖಂಡಿತ ಈ ಟಿಪ್ಸನ್ನು ಫಾಲೋ ಮಾಡಿ ದೋಸೆಯನ್ನು ತಯಾರು ಮಾಡ್ಕೊಳ್ಳಿ. ಇಲ್ಲಿ ನಾನು ಹಂಚನ್ನು ಇಟ್ಟಿದ್ದೀನಿ. ನೀರನ್ನು ಚಿಮಿಸ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಕೊಳ್ಳಿ, ಇಲ್ಲ ಅಂತಂದರೆ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ನೋಡಿ ದೋಸೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಬಟರ್ ಬೇಕಾದರೂ ಸೇರಿಸ್ಬೋದು, ಇಲ್ಲ ಅಂತಂದರೆ ಆಯಿಲ್ ಬೇಕಾದರೂ ಸೇರಿಸ್ಬೋದು. ಬಟರ್ ಅಥವಾ ತುಪ್ಪವನ್ನು ಸೇರಿಸೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಕೆಂಪು ಚಟ್ನಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿಯನ್ನು ಸೇರಿಸಿ ನೋಡಿ, ದೋಸೆ ಎಷ್ಟೊಂದು ಕಲರ್ಫುಲ್ ಆಗಿದೆಯಲ್ವ, ತಿನ್ನುವುದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಇನ್ನೇನು ದೋಸೆ ರೆಡಿ ಆಗ್ತಾ ಬಂತು. ಫೈನಲ್ ಆಗಿ ನಾನು ಆಲೂಗಡ್ಡೆ ಪಲ್ಯವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚಟ್ನಿ ಮತ್ತು ಪಲ್ಯ ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ಚಾನಲಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು.
ಫೈನಲ್ ಆಗಿ ರುಚಿ ರುಚಿಯಾಗಿರ್ತಕ್ಕಂತಹ ಮಸಾಲ ದೋಸೆ ರೆಡಿ ಆಯಿತು. ನೋಡಿ, ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆಯೋ. ಸೊ ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ರೆಸ್ಟೋರೆಂಟ್ ಶೈಲಿಯಲ್ಲಿ ನಾವು ಈಸಿಯಾಗಿ ಮನೆಯಲ್ಲೇ ತಯಾರಿ ಮಾಡ್ಕೋಬೋದು. ಸೊ ವಿಡಿಯೋದಲ್ಲಿ ತೋರಿಸಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ಇದೇ ಥರ ಮಸಾಲ ದೋಸೆಯನ್ನು ಮನೆಯಲ್ಲೇ ತಯಾರಿ ಮಾಡ್ಕೋಬೋದು. ನೋಡಿ, ಮಸಾಲ ದೋಸೆ ಎಷ್ಟೊಂದು ಶೈನಿಂಗ್ ಆಗಿದೆಯೋ. ನೋಡಿ, ಇದೇ ಥರ ಎಲ್ಲ ದೋಸೆಗಳನ್ನು ತಯಾರು ಮಾಡ್ಕೊಳ್ಳೋಣ. ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ರೂ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.